ನಮಸ್ಕಾರ. ಎಲ್ಲರಿಗೂ ನನ್ನ ಪ್ರಿಯ ಚಾನಲ್ಗೆ ಸ್ವಾಗತ. ಇವತ್ತು 2ನೇ ದಿನ ಏಪ್ರಿಲ್. ಇವತ್ತು ಅಣ್ಣವರ ಒಂದು ವಿಶೇಷವಾದ ಅಂತ ಇನ್ನೊಂದು ಮಾಹಿತಿನ ನಿಮ್ಗೆ ತಂದಿದ್ದೀನಿ. ಆ ವಿಶೇಷ ಮಾಹಿತಿ ಏನು ನೋಡೋಣ ಬನ್ನಿ. 1994 ಬೆಂಗಳೂರು ದೂರದರ್ಶನ ಕೇಂದ್ರ ಉರ್ದು ವಾರ್ತೆಯನ್ನು ಆರಂಭಿಸಿತು. ಸಂಜೆ 7:15ರಿಂದ 7:30ರವರೆಗೂ ಉರ್ದು ವಾರ್ತೆನ ಆರಂಭಿಸಿತು. ಅಕ್ಟೋಬರ್ 2ರಿಂದ ಈ ಉರ್ದು ವಾರ್ತೆನ ಬೆಂಗಳೂರು ದೂರದರ್ಶನ ಕೇಂದ್ರ ಆರಂಭಿಸಿತು. ಯಾಕೆ ಉರ್ದು ವಾರ್ತೆ ನಮಗೆ ದೂರದರ್ಶನದಲ್ಲಿ ಯಾಕೆ ಬೇಕು ಅಂತ ಕನ್ನಡಿಗರು ಪ್ರಶ್ನೆ ಮಾಡಲು ಆರಂಭಿಸಿದರು. ಮೊದಲನೇ ದಿನ ಅಲ್ಲಿ ಇಲ್ಲಿ ಕೆಲವು ಪ್ರತಿಭಟನೆಗಳು ಆರಂಭವಾಯಿತು. ನಂತರ ಅದು ಪ್ರತಿಭಟನೆ ಜೋರಾಯಿತು. ಏನಕ್ಕೆ ಉರ್ದು ವಾರ್ತೆ ನಮ್ಮ ಕನ್ನಡಕ್ಕೆ ಬೇಕು, ಯಾಕೆ ಬೇಕು ಕರ್ನಾಟಕದಲ್ಲಿ ಉರ್ದು ವಾರ್ತೆ ಅಂತ ಎಲ್ಲ ಕಡೆ ಪ್ರತಿಭಟನೆ ಆರಂಭವಾಯಿತು. ಆದ್ರೆ ಇದನ್ನ ಯಾವುದ್ರದ್ದು ತಲೆ ಕೆಡಿಸ್ಕೊಂಡೆ ಬೆಂಗಳೂರು ದೂರದರ್ಶನ 2ನೇ ದಿನದಿಂದ ಮತ್ತೆ 3ನೇ ದಿನ ಅದನ್ನ ಹಾಗೆ ಮುಂದುವರ್ಸ್ಕೊಂಡ್ ಬಂತು. ಇದರ ವಿಷಯವಾಗಿ ರಾಜ್ಯ ಸರ್ಕಾರವು ಸಹ ಯಾವುದೇ ತುಟುಪಿಟುಕನಲ್ಲ. ಯಾಕೆಂದ್ರೆ ಆಗ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಯಾವುದೇ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಇತ್ತು. ಮುಸ್ಲಿಂ ಅವರ ವೋಟ್ ಬ್ಯಾಂಕ್ಗೋಸ್ಕರ ಅವರು ಉರ್ದು ವಾರ್ತೆನ ಹಾಗೆ ಮುಂದುವರ್ಸ್ಕೊಂಡು ಹೋದ್ರು. ಆದ್ರೆ ಇದು ವಿರುದ್ಧವಾಗಿ ಕನ್ನಡಿಗರು ಪ್ರತಿಭಟನೆ ಆರಂಭಿಸಿದರು. ಎಲ್ಲ ಕಡೆ ಪ್ರತಿಭಟನೆ ಜೋರಾಯಿತು. ಜೋರಾಗಿ ಯಾವ ತರ ಆಯ್ತು ಅಂದ್ರೆ ಈ ಗಲಾಟೆಗಳಿಂದ 23 ಜನ ಸಾವನ್ನಪ್ಪಿದ್ರು. ಬೆಂಗಳೂರಲ್ಲಂತೂ ಕರ್ಫ್ಯೂನೇ ವಿಧಿಸ್ಬಿಟ್ಟಿದ್ರು. ಎಲ್ಲ ಕಡೆ ಗಲಾಟೆ ಜೋರಾಗಿತ್ತು. ಬೆಂಗಳೂರು ಬಂದು, ಕರ್ನಾಟಕ ಬಂದು ಎಲ್ಲ ಸಹ ಆಯ್ತು. ಯಾಕೆ ನಮ್ಗೆ ಉರ್ದು ವಾರ್ತೆ ಅಂತ. ಆದ್ರೆ ಇದ್ರ ಬಗ್ಗೆ ಯಾವುದೂ ತಲೆ ಕೆಡ್ಸ್ಕೊಂಡೆ ರಾಜ್ಯ ಸರ್ಕಾರ ಆರಾಮಾಗಿ ಉರ್ದು ವಾರ್ತೆನ 1 ವಾರದ ಮಟ್ಟಿಗೂ ನಡ್ಸ್ಕೊಂಡ್ ಬರ್ತಾನೇ ಇತ್ತು. ಇದನ್ನೆಲ್ಲ ಮನಗಂಡಂತ ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ, ಕರ್ನಾಟಕ ರತ್ನ, ಪದ್ಮಭೂಷಣ, ರಸಿಕರ ರಾಜ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಫೋನ್ ಕಾಲ್ನ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ. ಏನು ಯಾಕೆ ಮಾಡ್ತಾ ಇದ್ದೀರಾ ನೀವು, ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ಈ ಉರ್ದು ವಾರ್ತೆನ ಬೇಡ ಅಂತ ಇದ್ರು, ಯಾಕೆ ನೀವು ಈ ಉರ್ದು ವಾರ್ತೆನ ಮುಂದುವರಿಸ್ತಾ ಇದ್ದೀರಾ? ದಯವಿಟ್ಟು ಇದನ್ನ ನಿಲ್ಲಿಸಿ. ಈ ಉರ್ದು ವಾರ್ತೆನ ಕನ್ನಡಿಗರ ವಿರುದ್ಧವಾಗಿ ನೀವು ಯಾಕೆ ಹೋಗ್ತಾ ಇದ್ದೀರಾ? ಸರ್ಕಾರ, ಒಂದು ರಾಜ್ಯದ ಸರ್ಕಾರ ಆ ರಾಜ್ಯದ ಜನರ ವಿರುದ್ಧ ಹೋಗ್ಬಾರ್ದು ಅನ್ನೋದು ಅಣ್ಣವರ ಆಶಯ. ಯಾಕೆ ಹೋಗ್ತಾ ಇದ್ದೀರಾ, ಇದನ್ನ ನಿಲ್ಲಿಸಿ ಅಂತ ಅಣ್ಣವರು ರಾಜ್ಯ ಸರ್ಕಾರಕ್ಕೆ ಫೋನ್ ಮಾಡಿ ಹೇಳಿದ್ರು. ನೀವು ಇದನ್ನ ನಿಲ್ಲಿಸಲೇಬೇಕು. ಇದನ್ನ ನಿಲ್ಲಿಸಿಲ್ಲ ಅಂದ್ರೆ ನಾನು ಇದ್ರ ವಿರುದ್ಧವಾಗಿ ಪ್ರತಿಭಟನೆಗೆ ರಸ್ತೆ ಇಳಿಬೇಕಾಗತ್ತೆ ಅಂತ ಅಣ್ಣವರು ಒಂದು ಹೇಳಿಕೆಯನ್ನ ಕೊಟ್ರು. ಅಣ್ಣವ್ರು ಹೇಳಿಕೆ ಕೊಟ್ಟಿದೆ ತಡ ರಾಜ್ಯಾದ್ಯಂತ ಭುಗಿಲೆದ್ದಿತ್ತು ವಿವಾದ. ಆಗ ಕೇಂದ್ರದ ನಾಯಕರಾದಂತ CK ಜಾಫರ್ ಶರೀಫ್ ಅವರು ಸೀದಾ ಅಣ್ಣವ್ರ ಮನೆಗೆ ಬಂದ್ರು. ನೇರವಾಗಿ ಅಣ್ಣವ್ರ ಮನೆಗೆ ಹೋಗ್ಬಿಟ್ಟು, ಅಣ್ಣವ್ರೆ ನೀವ್ಯಾಕೆ ರಸ್ತೆಗೆ ಇಳಿತೀರಾ, ದಯವಿಟ್ಟು ರಸ್ತೆಗೆ ಇಳಿಬೇಡಿ. ನೀವು ರಸ್ತೆಗೆ ಇಳಿದ್ರೆ ಏನಾಗತ್ತೆ ಅನ್ನೋದು ನಮ್ಗೆ ಅರಿವಿದೆ. ದಯವಿಟ್ಟು ನೀವು ರಸ್ತೆಗೆ ಇಳಿಬೇಡಿ. ಅವತ್ತೇ ಆ ಕ್ಷಣದಲ್ಲೇನೆ ಉರ್ದು ವಾರ್ತೆನ ನಿಲ್ಲಿಸ್ಬಿಡು. ಅಣ್ಣವರ ಮಾತಿಗೆ ರಾಜ್ಯ ಸರ್ಕಾರವೂ ಸಹ ತಲೆಬಾಗ್ತು. ವೀರಪ್ಪ ಮೊಯ್ಲಿಯವರು ಸಹ ಅಣ್ಣವರ ಮನೆಗೆ ಭೇಟಿ ಮಾಡಿ, ಇಲ್ಲ ನಾವು ಉರ್ದು ವಾರ್ತೆ ನಿಲ್ಲಿಸ್ತೀವಿ, ನಾವು ಯಾವುದೇ ತರ ಉರ್ದು ವಾರ್ತೆ ಮಾಡಲ್ಲ ಅಂತೇಳಿ ಉರ್ದು ವಾರ್ತೆನ ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ರು. ಇದು ಅಣ್ಣವ್ರಿಗಿದ್ದಂತ ಗತ್ತು, ಅಣ್ಣವ್ರಿಗಿದ್ದಂತ ತಾಕತ್ತು. ಅಣ್ಣವ್ರು ಒಂದೇ ಒಂದು ಫೋನ್ ಕಾಲ್ಗೆ ರಾಜ್ಯ ಸರ್ಕಾರವೇ ಮನೆ ಹತ್ರ ಬಂದು, ಇಲ್ಲ ನಾವು ನೀವು ಹೇಳ್ದಾಗ ಕೇಳ್ತೀವಿ, ನಾವು ಉರ್ದು ವಾರ್ತೆನ ಮುಂದುವರ್ಸೋಣ ಅಂತೇಳಿ ಉರ್ದು ವಾರ್ತೆನ ನಿಲ್ಲಿಸಿದ್ರು.